ನಾನೇ ಕಿಚನ್ಗೆ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಡ್ತಿರೋದು ಓಕೆ ಅಲ್ವಾ? ಪರವಾಗಿಲ್ಲ ಶಾಲಿನಿ. ಆದರೆ ಈ ಅಕ್ಕಿ ರೊಟ್ಟಿ, ಗೋಧಿ ಚಪಾತಿ, ಜೋಳದ ರೊಟ್ಟಿ ಇವೆಲ್ಲ ಆದರೆ ರುಚಿಯಾಗಿರುತ್ತೆ. ಈ ಬಾದಾಮಿ ಪೌಡರ್ ರೊಟ್ಟಿ ಚೆನ್ನಾಗಿರುತ್ತಾ? ಚೆನ್ನಾಗೇ ಇರುತ್ತೆ, ನನಗಂತೂ ತುಂಬ ಇಷ್ಟ. ಹೋಗಲಿ, ಈ ತುಪ್ಪ ಹಾಕೊಂಡು ತಿನ್ನು. ನೋಡೋಣ, ಅಷ್ಟೊಂದು ತುಪ್ಪನಾ? ಕಾರ್ಡ್ ಆಲಿವ್ ಆಯಿಲ್ ಇದೆಯಾ? ಇದೆ. ನೀನು ಅದು ಹೆಂಗೆ ತಿಂತೀವಪ್ಪ. ನಮಗಂತೂ ಈ ಥರ ಎಲ್ಲ ತಿಂಡಿ ತಿಂದರೆ ಸರಿನೇ ಹೋಗಲ್ಲ. ತಗೋ. ಬಟ್ ನನಗೆ ಇದೇ ಇಷ್ಟ. ನಾನು ಕ್ಯಾಲರಿ ವಿಷಯದಲ್ಲಿ ತುಂಬ ಪರ್ಟಿಕ್ಯುಲರ್ ಇದ್ದೀನಿ. ಇಫ್ ಯು ಡೋಂಟ್ ಮೈಂಡ್ ಪೀನಟ್ ಬಟರ್ ಸಿಗ್ಬೋದಾ? ಸಿಗುತ್ತೆ. ಮೊದಲು ನಮ್ಮ ರಾಮು ಅನಿ ಬ್ರೆಡ್ಗೆ ಪೀನಟ್ ಬಟರ್ ಸೋರ್ಕೊಂಡು 1 ಪೀಸ್ ತಿಂದು ತಿಂಡಿ ಆಯಿತು ಅಂತ ಎದ್ದು ಹೋಗ್ಬಿಡೋರು. ಆದರೆ ನಮ್ಮ ಸೀತಾ ಬಂದಮೇಲೆ ದೋಸೆ, ಚಟ್ನಿ, ಪಡ್ಡು ವೆರೈಟಿ ಅಡುಗೆ ಮಾಡಿ ಅವ್ರಿಗೆ ಅಭ್ಯಾಸ ಮಾಡಿಬಿಟ್ಟಿದ್ದಾಳೆ. ಅಲ್ಲ ಶಾಲಿನಿ, ನೀನು ಇಷ್ಟೊಂದು ಆರೋಗ್ಯವಾಗಿದ್ದೀಯಾ, ಆದರೂ ಬಾಡಿಗೆ ತಾಯಿ ಹತ್ರ ಯಾಕೆ ಹೋಗಬೇಕಾಯ್ತು? ನಿನ್ನ ಆರೋಗ್ಯನ, ನಿನ್ನ ದೇಹನ ಇಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದ್ಯಾ. ಮತ್ತೇನು ಸಮಸ್ಯೆ ನಿನಗೆ? ಅದು ನಂಬೋಕೆ ಆಗ್ತಿಲ್ಲ ನನಗೆ. ಸಮಸ್ಯೆನಾ? ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ. ನನಗೆ ಯಾವ ಸಮಸ್ಯೆನೂ ಇರಲಿಲ್ಲ. ಮತ್ತೆ ಯಾಕೆ ನಿನಗೆ ಮಗು ಆಗಲಿಲ್ಲ? ಮಗು ಆಗಲಿಲ್ಲ ಅಲ್ಲ, ನಾನು ಮಗುನ ಮಾಡ್ಕೊಳ್ಳಿಲ್ಲ. ಸಿ, ಇಷ್ಟು ಕಷ್ಟಪಟ್ಟು ಮೇಂಟೈನ್ ಮಾಡಿರೋ ಬಾಡಿನ ಒಂದು ಮಗು ಹೆತ್ತು ಹಾಳು ಮಾಡ್ಕೋಬೇಕಾ? ಮಕ್ಕಳಾದ್ಮೇಲೆ ನಮ್ಮ ಬಾಡಿ ಮೊದಲಿನ ಹಾಗೆ ಇರೋದಿಲ್ಲ. ಕೂದಲುದ್ರೋದು, ಹಿಮೋಗ್ಲೋಬಿನ್ ಕಡಿಮೆ ಆಗೋದು, ಡಾರ್ಕ್ ಸರ್ಕಲ್ಸ್ ಶುರು ಆಗೋದು. ಅಷ್ಟೇ ಯಾಕೆ, ಬೆನ್ನೋವು, ಸೊಂಟ ನೋವು, ಓ ಗಾಡ್, ಒಂದಾ ಎರಡ? ಒಂದು ಮಗುಗೋಸ್ಕರ ಇಷ್ಟೆಲ್ಲ ಅನುಭವಿಸ್ಬೇಕಾ ನಾವು? ಅದಕ್ಕೆ ನಂಗೆ ಇದ್ಯಾವುದೂ ಬೇಡ ಅಂತ ಬಾಡಿಗೆ ತಾಯಿ ಹತ್ರ ಹೋಗಿದ್ದು. ನನಗೆ ಯಾಕೋ ಹಾಗೆ ಅನ್ಸೋದಿಲ್ಲ ಶಾಲಿನಿ ಅವರೇ. ಹೆಣ್ಣು ಮಗುಗೆ ಜನ್ಮ ಕೊಡೋದು ಅಂದರೆ ಒಂದು ದೊಡ್ಡ ಬ್ಲೆಸ್ಸಿಂಗ್. ಈ ಮೆಡಿಕಲ್ ಸೈನ್ಸ್ ಬಗ್ಗೆ ಮಾತಾಡೋಷ್ಟು ದೊಡ್ಡವಳಲ್ಲ ನಾನು. ಅದರಿಂದ ನಮ್ಮ ಸೆಲ್ಸ್, ಟಿಶ್ಯೂಸ್ ಎಲ್ಲ ರಿಪೇರಿ ಆಗತ್ತಂತೆ. ಪ್ರಕೃತಿ ಸಹಜವಾಗಿರೋದ್ರಿಂದ ನಮಗೇನು ಪ್ರಾಬ್ಲಮ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಆದರೆ ಪ್ರಕೃತಿನೇ ಅದಕ್ಕೆ ಸಪೋರ್ಟ್ ಮಾಡಲ್ಲ ಅಲ್ವಾ? ನೀನೇನೇ ಹೇಳು ಸೀತಾ, ಆ ದೇವ್ರೊಂಥರ ಮೋಸ್ಕರ. ನನ್ನ ತಾಯಿ ಆಗಬೇಕು ಅಂತ ಎಷ್ಟು ಕನ್ಸು ಕಂಡಿದ್ದೆ ಗೊತ್ತಾ? ಆ ದೇವ್ರಿಗೆ ನನ್ನ ಹೊಟ್ಟೆನಲ್ಲಿ ಏನು ದೋಷ ಕಾಣಿಸ್ತೋ ಏನೋ, ನನ್ನ ತಾಯಿ ಆಗೋದಕ್ಕಾಗಲೇ ಇಲ್ಲ. ಆದರೆ ಈ ಶಾಲಿನಿಗೆ ಎಲ್ಲ ಇತ್ತು. ತಾನೇ ತನ್ನ ಕೈಯಾರೆ ತಾಯಿ ಆಗೋದನ್ನ ತಳ್ಳಿ ಹಾಕಿದಾಳೆ. ಹೇ ಕಮಾನ್, ಹೆಣ್ಣಾದ ಮಾತ್ರಕ್ಕೆ ಹೆರ್ಲೇಬೇಕು ಅಂತ ಏನೂ ಇಲ್ಲ. ಯಾಕೆ ನೀವಿಬ್ರು ಇಷ್ಟು ಟಿಪಿಕಲ್ ಆಗಿ ಮಾತಾಡ್ತಿದ್ದೀರಾ? ಅಮ್ಮ ಆಗೋದು ಅದೃಷ್ಟನಾ? ಅದು ನಮ್ಮ ಚಾಯ್ಸ್ ಅಲ್ವಾ? ಅದು ಅದೃಷ್ಟ ಅಂತ ನಮಗೆ ಆ ಕ್ಷಣ ಗೊತ್ತಾಗಲ್ಲ, ಅದಾದಮೇಲೆ ರಿಯಲೈಸ್ ಆಗುತ್ತೆ. ಅದೇ ತಾಯಿತನ. ತಾಯಿ ಆಗೋದ್ರಿಂದ ಹೆಣ್ಣಿನ ದೇಹಕ್ಕೆ ತೊಂದರೆ ಆಗುತ್ತೆ, ಅದೆಲ್ಲ ನಿಜ ಅಲ್ಲ. ಬಾಣಂತನ ಸರಿಯಾಗಿ ಮಾಡಿಕೊಂಡ್ರೆ ನಮ್ಮ ದೇಹ ಮುಂಚೆ ಹೇಗಿತ್ತೋ ಅದಕ್ಕಿಂತ ಹೆಚ್ಚು ಸ್ಟ್ರಾಂಗ್ ಆಗುತ್ತೆ. ನಾವಿನ್ನ ಸುಂದರವಾಗಿ ಆಗ್ತೀವಿ. ಹೌದು, ನಮ್ಮ ಸೀತಾನ್ ನೋಡು, ಸಿಹಿನ ಹೆತ್ತಿಲ್ವಾ? ಬಾಣಂತನ ಮಾಡಿಸ್ಕೊಳ್ಳಿಲ್ವಾ? ಈಗಲೂ ಅವಳು ಎಷ್ಟು ಫಿಟ್ಟಾಗಿ ಮುದ್ದಾಗಿದ್ದಾಳೆ. ಚಿಕ್ಕಿ ಬಿಡಿ. ಶಾಲಿನಿ ಹೇಳಿದ್ರಲ್ಲ ಅವ್ರವ್ರ ಇಷ್ಟ ಅಂತ, ಅವ್ರ ಇಷ್ಟನ ನಾವು ಗೌರವಿಸ್ಬೇಕು. ಇಷ್ಟೇ ನಾನು ಇರ್ತೀನೋದು. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಜಾಸ್ತಿನೇ ಆಯಿತು.
ವಾವ್, ಸಚ್ ಅ ವಂಡರ್ಫುಲ್ ಬ್ರೀಸ್. ಐ ಆಮ್ ಶೋರ್ ಈ ಜಾಗ ಸಕ್ಕತ್ತಾಗಿದೆ ಅಶೋಕ್. ಹುಷಾರು. ಓಕೆ. ವಾವ್, ಸೋ ಬ್ಯೂಟಿಫುಲ್. ಅಶೋಕ್, ಈ ಜಾಗ ಸಕ್ಕತ್ತಾಗಿದೆ. ಇಷ್ಟ ಆಯ್ತಾ? ತುಂಬಾನೇ ಇಷ್ಟ ಆಯ್ತು. ಇಟ್ಸ್ ಸೋ ಬ್ಯೂಟಿಫುಲ್ ಅಶೋಕ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಸರ್ಪ್ರೈಸ್. ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನು ಮುಂದೆ ಇದೆ. Your morning tea is ready. Wow, how romantic ಅಶೋಕ್. ಅಶೋಕ್, ಯಾರಾದ್ರೂ ಚೀನ್ ಟಪಾಕ್ ಡಮ್ ಡಮ್ ಮಾಡಿದಾರಾ? ಏನ? ಚೀನ್ ಟಪಾಕ್ ಡಮ್ ಡಮ್. ತುಂಬಾ ವೈರಲ್ ಅದು. ರೀಲ್ಸ್ ನೋಡಲ್ವಾ ನೀವು? ನಾನು ನೋಡಿರೋ ಅಷ್ಟು ರೊಮ್ಯಾಂಟಿಕ್ ಮೂವೀಸ್ ಅಲ್ಲಿ ಈ ತರದ ಸೀನ ನಾನು ನೋಡೇ ಇಲ್ಲ ಅಶೋಕ್. ಇದನ್ನೆಲ್ಲ ನೀವ್ ಕ್ರಿಯೇಟ್ ಮಾಡಿದ್ದೀರಾ? ಸಡನ್ ಆಗಿ ನನ್ ಗಂಡ ಇಷ್ಟೆಲ್ಲ ರೊಮ್ಯಾಂಟಿಕ್ ಅಂದ್ರೆ ನನ್ಗೆ ನಂಬೋಕ್ಕಾಗ್ತಿಲ್ಲ. ಸದ್ಯಕ್ಕೆ ಹೋಗ್ತೀವಿ ಅಶೋಕ್. ರಿಯಾ ಬೆಸ್ಟ್ ಆನ್ಸರ್. ಶ್ಯಾಮ್, ಕ್ಯಾನ್ ವಿ ಸ್ಟಾಪ್ ಆಲ್ ದಿಸ್ ಪ್ಲೀಸ್? ಯಾಕೆ, ಏನಾಯ್ತು? ನಿನ್ನ ಮಗಳನ್ನ ರಾಮ್ ಹುಡ್ಕೋದಂತೆ, ರಾಮ್ ಮನೇಲೆ ನಾವಿರೋದಂತೆ. ಏನ್ ಚೆನ್ನಾಗಿದೆ ಇದೆಲ್ಲ. ಏನು ಶ್ಯಾಮ್, ನನ್ಗೆ ಇಲ್ಲಿರೋದಕ್ಕಾಗ್ತಿಲ್ಲ. ಐ ಹೇಟ್ ಬೀಯಿಂಗ್ ಹಿಯರ್. ಕಮಾನ್ ಶಾಲಿನಿ, ರಾಮ್ ಮತ್ತೆ ಸೀತಾ ನಮ್ಮ ಮಗಳನ್ನ ಹುಡ್ಕೋದಕ್ಕೆ ಅವ್ರು ಟೈಮ್ ಕೊಡ್ತಿದ್ದಾರೆ. ಮೂರವರು ಎಷ್ಟು ಒಳ್ಳೆ ಜನ, ಅವರು ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದಾರೆ. ಆಮೇಲೆ ಆ ಪುಟ್ಟ ಮಗುಸಿ ನಿಂಗೆ ಇಲ್ಲಿರೋದಕ್ಕೆ ಕಷ್ಟ ಆಗ್ತಿದ್ಯಾ? ಯಾರ್ ಎಷ್ಟೇ ಪ್ರೀತಿ ತೋರಿಸಿದ್ರು ಉಪಚಾರ ಮಾಡಿದ್ರು ಇದು ನಮ್ಮ ಮನೆ ಆಗಲ್ವಲ್ಲ ಶ್ಯಾಮ್. ನಮ್ಗೆ ಇದು ಬೇರೆಯವ್ರ ಮನೆನೇ, ನಾವಿಲ್ಲಿ ಹೊರಗಿನವ್ರೆ. ನಂಗೆ ಈ ತರ ತುಂಬಾ ದಿನ ಇಲ್ಲಿರೋದಕ್ಕಾಗಲ್ಲ. ಹೇ, ನಾವೇನು ಫಾರ್ ಎವರ್ ಇಲ್ಲಿರಲ್ಲ. ಒಂದಷ್ಟು ಮನೆಗಳನ್ನ ಶಾರ್ಟ್ ಲಿಸ್ಟ್ ಮಾಡಿದೀವಲ್ಲ, ಬಾ ಹೋಗಿ ನೋಡ್ಕೊಂಡ್ ಬರೋಣ. ಯಾ, ಬೇಗ ಒಂದು ಮನೆನ ಫೈನಲೈಸ್ ಮಾಡಿ ಶಿಫ್ಟ್ ಆಗಬೇಕು. ಪ್ರೀತಿ ಸಿಗುತ್ತೆ ಅಂತ ನಮ್ದಲ್ದಿರೋ ಜಾಗದಲ್ಲಿ ನಾವು ಇರಬಾರ್ದಲ್ವಾ? ನನಗೂ ನಮ್ಮದೇ ಆದ ಮನೆಗೆ ಹೋಗ್ಬೇಕು ಅನ್ನೋ ಆಸೆ ಇದೆ ಶಾಲಿನಿ. ಇನ್ಮೇಲಿಂದ ಆ ಮನೇಲಿ ನಾವಷ್ಟೇ ಅಲ್ಲ, ನಮ್ಮ ಮಗಳು ಕೂಡ ಇರ್ತಾಳೆ. ಹೌ ಬ್ಯೂಟಿಫುಲ್ ಇಟ್ ಇಸ್ ಅಲ್ವಾ? ಮಗಳು ಮಗಳು ಅಂತ ಕನಸು ಕಾಣ್ಬೇಡ ಶ್ಯಾಮ್, ಅವ್ಳು ಸಿಗ್ಬೇಕಲ್ಲ. ಯಾಕೆ ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಾ? ಸಿಗ್ತಾಳೆ, ನನಗೆ ನಂಬಿಕೆ ಇದೆ. ಬಟ್ ಎಲ್ಲದಕ್ಕಿಂತ ಮೊದಲು ಆ ಕಾಂಟ್ರಾಕ್ಟ್ ಪೇಪರ್ ಸಿಗಬೇಕು. ಬಟ್ ಅದೆಲ್ಲ ಆ ಮನೇಲಿದೆ, ತರಬೇಕು ಅಷ್ಟೇ. ಹೋಗ್ತೀಯ ಈಗ? ಹೋಗ್ಬೇಕು. ಇವನೇನಾದ್ರೂ ಅಲ್ಲಿಗೆ ಹೋದ್ರೆ ಆ ಕಾಂಟ್ರಾಕ್ಟ್ ಪೇಪರ್ ಸಿಗುತ್ತೆ, ಜೊತೆಗೆ ನಾನು ಸುಳ್ಳು ಹೇಳಿದ್ದು ಗೊತ್ತಾಗುತ್ತೆ. ಬಟ್ ಚಾಂದಿನಿ ಇರೋ ಕಡೆ ನಾನು ಹೋಗಲ್ಲ ಶಾಲಿನಿ. ಐ ಅಂಡರ್ಸ್ಟ್ಯಾಂಡ್ ಶ್ಯಾಮ್, ನಿನಗಲ್ಲಿ ಹೋಗೋದಕ್ಕೆ ಇಷ್ಟ ಇಲ್ಲ. ಬಟ್ ನಾನು ಹೋಗ್ಬೋದಲ್ವಾ? ಕಾಂಟ್ರಾಕ್ಟ್ ಪೇಪರ್ಸ್ ಅಲ್ಲಿ ಇದೆ ಅಂದಮೇಲೆ ನಾನು ಹೋಗದೆ ಇರೋದಕ್ಕಾಗುತ್ತಾ ಹೇಳು? ಆ ಕಾಂಟ್ರಾಕ್ಟ್ ಪೇಪರ್ಸ್ಗೋಸ್ಕರ ಆದರೂ ನಾವು ಅಲ್ಲಿಗೆ ಹೋಗಲೇಬೇಕು. ನೀನು ಅಲ್ಲಿಗೆ ಹೋಗಿ ಅದನ್ನ ತರೋದಕ್ಕೇನೋ ಪ್ರಾಬ್ಲಮ್ ಇಲ್ಲ ಅಂದರೆ ಪ್ಲೀಸ್ ಹೋಗಿ ಬರ್ತೀಯಾ? ಶೋರ್, ನಾನು ಹೋಗಿ ತೊಗೊಂಬರ್ತೀನಿ. ಥ್ಯಾಂಕ್ ಯು ಶಾಲಿನಿ. ನಾವು ಕೆನಡಾಗೆ ಹೋಗೋಕ್ಕೆ ಮುಂಚೆ ಎಲ್ಲನೂ ಅಲ್ಲೇ ಇಟ್ಟಿದ್ವಿ. ನೀನು ಸರಿಯಾಗಿ ಹುಡ್ಕೊ, ಸಿಕ್ಕೇ ಸಿಗುತ್ತೆ. ಒಳ್ಳೆ ಕತೆ ನಿಂದು. ಏನ್ ಬರೀ ನಿನ್ಗೋಸ್ಕರ ಮಾಡ್ತಿದ್ದೀನಾ? ಇನ್ನು ಎಷ್ಟು ಜನ ಆಯ್ತಾರ ಮತ್ತೆ? ಏಯ್, ನನಗೂ ಕೆಲಸದಿಂದ ಸ್ವಲ್ಪ ಬ್ರೇಕ್ ಬೇಕಾಗಿತ್ತು, ಅದಕ್ಕೆ ಹೇಳ್ತಿದ್ದೀನಿ. ನಿನಗೋಸ್ಕರ ಮಾತ್ರ ಅಲ್ಲ, ನಾನು ನಿನ್ ಜೊತೆ ಎಂಜಾಯ್ ಮಾಡಬೇಕು ಅಂತ ಇಲ್ಲಿ ಬಂದಿರೋದು. ಈಗ ಒಂದು ಸ್ವಲ್ಪ ಸಮಾಧಾನ ಆಯ್ತು ನನಗೆ. ಈಗ ನನ್ನ ಗಂಡ ಒಂದು ಸ್ವಲ್ಪ ನಾರ್ಮಲ್ ಅನ್ನಿಸ್ತಿದ್ದೀರಾ.
ಇಷ್ಟೆಲ್ಲ ಸಡನ್ನಾಗಿ ನೀವು ರೊಮ್ಯಾಂಟಿಕ್ ಆದರೆ ನನ್ನ ಗಂಡಂಗೆ ಏನಾಯ್ತೋ ಏನೋ ಅಂತ ನಂಗೆ ಟೆನ್ಷನ್ ಆಗ್ಬಿಡ್ತಿತ್ತು ಅಶೋಕ್. ಕುಡಿಲ್ಲ? ಬೇಡ, ಇನ್ನು ರಾಹುಕಾಲ ಅದ್ ಮೀರ್ಲಿ ಆಮೇಲೆ ಕೊಡಿ. ಯೇ ಆಕ್ಚುಲಿ ಹೋಟೆಲಲ್ಲಿ ಮಾಡೋ ಟೀ ನೀವು ಮಾಡೋ ಟೀ ಅಷ್ಟೇನು ಚೆನ್ನಾಗಿಲ್ಲ, ಆದರೂ ಒಂಥರ ಚೆನ್ನಾಗಿದೆ. ದಿಸ್ ಮೂಮೆಂಟ್ ಇಸ್ ಓನ್ಲಿ ಟೂ ಬ್ಯೂಟಿಫುಲ್. ಅಲ್ಲಿ ಈ ಜಗತ್ತನ್ನೇ ಬೆಳಗೋ ಸೂರ್ಯ, ಎದುರು ಕಡೆ ನನ್ನ ಲೈಫ್ನೇ ಬೆಳಗುವಂಥ ಸೂರ್ಯ. ಲೈಫ್ ಇದಕ್ಕಿಂತ ಬ್ಯೂಟಿಫುಲ್ ಆಗಿರೋಕ್ಕೆ ಹೇಗೆ ಸಾಧ್ಯ ಅಶೋಕ್? ಥ್ಯಾಂಕ್ ಯು ಸೋ ಮಚ್. ಲೈಫ್ ಇದಕ್ಕಿಂತ ಬ್ಯೂಟಿಫುಲ್ ಆಗಿರಬೇಕು ಅಂತಂದ್ರೆ ಈ ಸೂರ್ಯನ ಸುತ್ತ ನೀನು ಭೂಮಿ ಥರ ತಿರುಗೋದು ನಿಲ್ಬಾರ್ದು ಮುದ್ದು. ಇದನ್ನ ನಾನು ಬಾಯ್ಬಿಟ್ಟು ಹೇಗೆ ಹೇಳಿ? ಕುಡೀರಿ, ನಾನು ನೋಡ್ತಾ ಕೂತ್ಬಿಟ್ರೆ ಹೇಗೆ? ಚೇರ್ಸ್. ಎಸ್ ಮೇಡಮ್, ಡಾಕ್ಟರ್ ನೋಡ್ಬೇಕಿತ್ತು. ಅಲ್ಲ, ನಿಮ್ಗೆ ಯಾರಿಗೂ ಕಣ್ಣೇ ಕಾಣಿಸಲ್ವಾ? ಅಷ್ಟು ದೊಡ್ಡದಾಗಿ ಡಾಕ್ಟರ್ ಇಸ್ ಔಟ್, ಡಾಕ್ಟರ್ ಮನೇಲಿ ಇರಲ್ಲ ಅಂತ ಬೋರ್ಡ್ ಹಾಕಿದೀನಿ, ಮತ್ತೆ ಬಂದ್ಬಿಟ್ಟು ಡಾಕ್ಟರ್ ಇಲ್ಲಿ ಅಂತ ಕೇಳ್ತಿರಲ್ಲ. ನೋಡಿ, ಡಾಕ್ಟರ್ ಇಲ್ಲಿ ಇಲ್ಲ, ಹೊರಡಿ. ಮೇಡಮ್ ಮೇಡಮ್ ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಇಷ್ಟೊಂದು ಬೈತಾ ಇದ್ದೀರಾ? ನಾನು ಬೋರ್ಡ್ ನೋಡಿದೆ. ಏನು ಮಾಡೋದು? ಎಮರ್ಜೆನ್ಸಿ. ನೋಡಿ, ಡಾಕ್ಟ್ರು ಮನೇಲಿಲ್ಲ ಅಂದರೆ ಹಾಸ್ಪಿಟಲಲ್ಲೋ ಅಥವಾ ಕ್ಲಿನಿಕಲ್ಲೋ ಇದ್ರೆ ಹೇಳಿ, ಉಪಕಾರ ಆಗುತ್ತೆ. ನಾನು ಅಲ್ಲಿಗೆ ಹೋಗಿ ನೋಡ್ತೀನಿ. ನೋಡಿ, ಅವರು ಚಂದಿನಿ ರಾತ್ರಿ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ಯಲ್ಲ, ಯಾರೋ ಮನೆ ಹತ್ರ ಬಂದು ಓಡಾಡ್ತಿದ್ದಾರೆ ಅಂತ. ನಾನು ಈಗ ನೋಡ್ದೆ. ಯಾರಮ್ಮ ಅವನು? ಏನಾದ್ರೂ ಗೊತ್ತಾಯ್ತಾ? ಯಾರೋ ಗೊತ್ತಿಲ್ಲ ಆಂಟಿ, ರಾತ್ರಿ ಎಲ್ಲ ಇಲ್ಲೇ ನಿಂತಲ್ಲೇ ನಿಂತ್ಕೊಂಡು ಅದೇನ್ ನಿಧಿ ಹುಡುಕ್ತಾ ಇದ್ನೋ ಗೊತ್ತಿಲ್ಲ. ನನ್ನನ್ನು ಇವಳು ನೋಡಿದಾಳ? ಸದ್ಯ ನನ್ನ ಮುಖ ಸರಿಯಾಗಿ ಕಾಣಿಸಿಲ್ಲ ಅನ್ಸುತ್ತೆ. ನನಗಂತೂ ಭಯ ಆಯ್ತು, ಅದಕ್ಕೆ ಪೊಲೀಸಿಗೆ ಕಾಲ್ ಮಾಡೋಣ ಅಂತ ಅನ್ಕೊಂಡೆ. ಹಾಗಾದ್ರೆ ಇಲ್ಲೇ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಬರೋಣ. ಅವ್ರೊಂದ್ 2 ದಿನ ಬಂದು ಮನೆ ಹತ್ರ ಓಡಾಡ್ಕೊಂಡು ಹೋದ್ರೆ ಅಂತವ್ರ ಕಾಟ ತಪ್ಪುತ್ತೆ. ಸತ್ತೆರಿಗೆ ಎಲ್ಲಿ ಹೋದ್ರು ನನಗೆ ಈ ಪೊಲೀಸ್ ಕಾಟ ತಪ್ಪಿದ್ದಲ್ಲ. ಮೇಡಮ್, ಸಾರಿ, ನಿಮ್ಗೆ ಡಿಸ್ಟರ್ಬ್ ಮಾಡಿದೆ ಅನಿಸುತ್ತೆ. ಡಾಕ್ಟ್ರು ಮನೇಲಿಲ್ಲ, ನಾನು ಬರ್ತೀನಿ. ಥ್ಯಾಂಕ್ ಯು. ಹಾಯ್ ಭರತ್, ಹೇಗಿದ್ದೀರಾ? ಭರತ್, ಆ ಸರಗೇಟ್ ಮದರ್ದು ಸೈನ್ ಮಾಡಿರೋ ಕಾಂಟ್ರಾಕ್ಟ್ ಪೇಪರ್ ಸಿಗುತ್ತೆ. ಅದನ್ನೇನಾದ್ರು ತರಿಸ್ಕೊಟ್ರೆ ನಿಮಗೆ ಹುಡ್ಕೋದಕ್ಕೆ ಈಸಿ ಆಗುತ್ತಲ್ವಾ? ಥ್ಯಾಂಕ್ ಯು ಭರತ್, ಥ್ಯಾಂಕ್ ಯು ಸೋ ಮಚ್. ಬಾಯ್. ರಾಮ್, ಆಫೀಸ್ಗೆ ಹೋಗದೆ ಇಲ್ಲೇನ್ ಮಾಡ್ತಿದ್ದೀರಾ? ಓ, ನನ್ನ ಬಗ್ಗೆ ಪತ್ತೆದಾರಿ ಕೆಲಸ ಶುರು ಹಚ್ಕೊಬಿಟ್ಟಿದ್ದೀರಾ ಏನು? ಏನು ಪತ್ತೇದಾರಿನಾ? ಅಂತದ್ ನೀವೇನ್ ಮಾಡ್ತಿದ್ದೀರಪ್ಪ? ನಥಿಂಗ್. ತರಕಾರಿ ತರಕ್ ಹೊರಗಡೆ ಹೊರಟಿದ್ದೆ. ಶಾಲಿನಿ ಅವರು ಸಿಕ್ಕಾಪಟ್ಟೆ ಡಯಟ್ ಕಾನ್ಶಿಯಸ್ ಅಲ್ವಾ, ಅವ್ರು ಕೇಳೋಂಥ ಇಂಗ್ರೀಡಿಯೆಂಟ್ಸ್ ಮನೇಲಿಲ್ಲ, ಅದಕ್ಕೆ ತರೋಣ ಅಂತ ಹೊರಟಿದ್ದೆ. ಸೋ ನೈಸ್ ಆಫ್ ಯು ಸೀತಾ. ಸೊ ಇದೇ ಥರ ನೀವೆಲ್ಲರ ಬಗ್ಗೆ ಇಷ್ಟೊಂದು ಕೇರ್ ತಗೋತೀರಾ? ನಮ್ಮ ಮನೆಗೆ ಬಂದವ್ರನ್ನ ನಾವೇ ತಾನೇ ನೋಡ್ಕೋಬೇಕು. ಒತ್ತಾಯ ಮಾಡಿ ಉಳಿಸ್ಕೊಂಡಿದೀವಿ. ನಮ್ಮಿಂದ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗಬಾರ್ದು. ಹಾಗೆ ನನಗೆ ತರಕಾರಿ ಶಾಪಿಂಗ್ ಎಲ್ಲ ತುಂಬ ಇಷ್ಟ. ನಮ್ಮ ಅಡುಗೆಗೆ ಬೇಕಾಗಿರೋ ತರಕಾರಿ, ಗ್ರಾಸರಿ ತಗೊಳ್ಳೋದು, ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದು, ನಮ್ಮ ಮನೇನ ನಾವೇ ಕ್ಲೀನ್ ಮಾಡೋದು, ಇದೇ ಲೈಫಲ್ಲಿ ನಿಜವಾದ ಲಕ್ಸುರಿ ಅನ್ಸುತ್ತೆ ನನಗೆ. ಸೊ ನಿಮ್ಮ ಲಕ್ಸುರಿ ಲೈಫ್ ಸ್ಟೈಲಲ್ಲಿ ನಂಗೊಂದು ಸಣ್ಣ ಜಾಗ ಸಿಗುತ್ತೆ ತಾನೆ? ತರಕಾರಿ ಶಾಪಿಂಗ್ ಹೋಗೋಣ. ಆಫೀಸ್ ಇಲ್ವಾ ನಿಮಗೆ? ನನ್ನ ಜೊತೆ ತರಕಾರಿ ಶಾಪಿಂಗ್ ಬರ್ತೀರಾ?
ಯಾರ ಜೊತೆನೋ ಸೀರಿಯಸ್ ಆಗಿ ಮಾತಾಡ್ತಿದ್ರಿ. ಆಕ್ಚುಲಿ ನನ್ನ ಫ್ರೆಂಡ್ ಇನ್ಸ್ಪೆಕ್ಟರ್ ಭರತ್ ಜೊತೆ ಮಾತಾಡ್ತಾ ಇದ್ದೆ. ಆ ಸರಗೇಟ್ ಮದರ್ ಸೈನ್ ಮಾಡಿರೋ ಪೇಪರ್ ಸಿಕ್ಕಿದ್ರೆ ಕೆಲಸ ಮುಗ್ದಂಗೆ ಅಂತಾನೆ ಹೇಳ್ತಾ ಇದ್ದ. ಶ್ಯಾಮ್ ಬೇರೆ ತರ್ಸ್ಕೊಡ್ತೀನಿ ಅಂತ ಹೇಳ್ದ, ಅದಕ್ಕೆ ಅವನಿಗೆ ಅಪ್ಡೇಟ್ ಮಾಡ್ತಿದ್ದೆ ಅಷ್ಟೇ. ಆಕ್ಚುಲಿ ಶ್ಯಾಮ್ ಒದ್ದಾಟ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ ಸಿ. ಆ ಸರಗೇಟ್ ಮದರ್ ನನ್ನ ಕೈಗೆ ಸಿಗ್ಬೇಕು, ಅಷ್ಟು ಕೋಪ ಇದೆ ಅವ್ರ ಮೇಲೆ ನಂಗೆ. ಬಿಡಿ, ಅವ್ರ ಬಗ್ಗೆ ನಾವ್ಯಾಕೆ ಮಾತಾಡಿ ಮೂಡ್ ಔಟ್ ಮಾಡ್ಕೋಬೇಕು, ವೇಸ್ಟ್. ಓಕೆ ಓಕೆ, ಈ ವಿಷಯ ಇಟ್ಕೊಂಡು ನಾವಿಬ್ರು ಜಗಳ ಮಾಡೋದು ಬೇಡ. ಬನ್ನಿ, ಲೆಟ್ಸ್ ಗೋ ಫಾರ್ ತರಕಾರಿ ಶಾಪಿಂಗ್ ಡೇಟ್. ತರಕಾರಿ ಶಾಪಿಂಗ್ ಡೇಟ್? ಹಲೋ ಬಾಸ್, ಏನ್ ಮಾಡ್ತಾ ಇದ್ದೀರಾ? ಕಾರ್ ಡೋರ್ ಓಪನ್ ಮಾಡ್ತಾ ಇದ್ದೀನಿ. ತರಕಾರಿ ಅಂಗಡಿ ಇಲ್ಲೇ ಇದೆ, ನಡ್ಕೊಂಡು ಹೋಗ್ಬೋದು ತಾನೆ? ಓಕೆ ಬನ್ನಿ ಮೇಡಮ್. Shalu, I'm so glad to see you here. I missed you so much. ಏನಮ್ಮ ಶಾಲಿನಿ, ಚೆನ್ನಾಗಿದ್ದೀಯಾ? ಶಾಲು, ಒಬ್ಳೇ ಬಂದ್ಯಾ? ಜೀಜುಗ್ ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ನಾನು ಅಷ್ಟೇ ಕೋಪದಲ್ಲೇನೋ ಹೊರಡಿ ಅಂತ ಹೇಳ್ಬಿಟ್ಟೆ. ನೀವು ನೋಡಿದ್ರೆ ನಿಜವಾಗ್ಲೂ ಹೊರಟೇ ಬಿಟ್ರಿ. ಏನೋ ಒಂದು ಸ್ಮಾಲ್ ಟ್ರಿಪ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದೇ ಬರ್ತೀರಾ ಅಂತ ಕಾಯ್ತಾ ಇದ್ದೆ. ಹೌದು, ನಿನ್ನೆ ಇಡೀ ದಿನ ಎಲ್ಲಿದ್ರಿ? ನಿನ್ನ ನೆಕ್ಸ್ಟ್ ರಾಮ್ ಮನೇಲಿ. ವಾಟ್? ರಾಮ್ ಮನೇಲ? ಹೌದು. ಈ ಸಿಟಿಲಿ ನನಗಾಗ್ಲಿ ನಿಮ್ಮ ಭಾವಂಗಾಗ್ಲಿ ತುಂಬಾ ಪರಿಚಯದವ್ರು ಬೇರೆ ಯಾರಿದ್ದಾರೆ? ವಾವಕ್ಕ, ನಿನಗೂ ನಿನ್ನ ತಂಗಿಗಿಂತ ಆ ರಾಮ ಹೆಚ್ಚಾಗ್ಬಿಟ್ಟ ಅಲ್ಲ? ಹೆಲೋ, ನಾವೇನಲ್ಲಿ ಉಳ್ಕೊಳ್ಳೋಕ್ಕೋಸ್ಕರ ಹೋಗ್ಲಿಲ್ಲ. ಗಣೇಶ್ ಚತುರ್ಥಿಗೆ ರಾಮ್ ನಿಮ್ಮ ಜೀಜುನ ತುಂಬಾ ಸಲ ಇನ್ವೈಟ್ ಮಾಡಿದ್ದ. ಹೋಗದೆ ಹೋದ್ರೆ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೋದ್ವಿ. ಅಲ್ಲ, ಅವ್ರಿಗೆ ನಾನು ನಿನ್ನ ಜೊತೆ ಇರ್ತಿಲ್ಲ, ಬೇರೆ ಮನೆ ಹುಡುಕ್ತಿದೀವಿ ಅಂತ ಗೊತ್ತಾಯ್ತು. ಬೇರೆ ಮನೆ ಸಿಗೋವರೆಗೂ ಇಲ್ಲೇ ಉಳ್ಕೊಳ್ಳಿ ಅಂತ ತುಂಬಾ ಫೋರ್ಸ್ ಮಾಡಿದ್ರು. ಏನ್ ಮಾಡೋಣ, ವಿಧಿ ಇಲ್ಲದೆ ಇದೀವಷ್ಟೆ. ಓ, ಹೇಗಿತ್ತು ನನ್ನ ಎಕ್ಸ್ ಮನೇಲಿ ಅತಿಥಿ ಸತ್ಕಾರ? ಸ್ವಲ್ಪ ದಪ್ಪನೇ ಆಗಿರೋ ತರ ಕಾಣಿಸ್ತಿದ್ಯಾ? ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ ಅಲ್ಲ? ಚಾನ್ನಿ, ಸ್ಟಾಪ್ ಇಟ್. ನನ್ಗ ಮನೇಲಿರೋದಕ್ಕೆ ಚೂರು ಇಷ್ಟ ಇಲ್ಲ. ಐ ಹೇಟ್ ದಟ್ ಸೀತಾ. ಹಾಗಿದ್ರೆ ಬೇರೆ ಮನೆ ಸಿಗೋವರೆಗೂ ರಾಮ್ ಮನೇಲೇ ಇರ್ತೀರಾ? ನಿನ್ನ ಹತ್ರ ಅಷ್ಟೆಲ್ಲ ಅನ್ನಿಸ್ಕೊಂಡು ಇದೇ ಮನೇಲಿ ಇರೋದಕ್ಕಾಗತ್ತಾ? ಹೌದು, ಇನ್ಮೇಲೆ ರಾಮ್ ಮನೇಲೇ ಇರ್ತೀವಿ. ಮತ್ತೆ ಯಾಕೆ ಇಲ್ಲಿಗೆ ಬಂದೆ ಹಾಗಿದ್ರೆ? ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ. ಈ ನವಿಲ್ ಕೋರ್ಸ್ ನೋಡಿ ರಾಮ್, ಫ್ರೆಶ್ ಆಗೇ ಇಲ್ಲ. ಹಾ, ಹೌದೌದೌದು. ಸೀತಾ, ಯಾಕ್ರಿ ಬೆಂಡೆಕಾಯಿನ ಹಂಗ್ ಮುರಿತಾ ಇದ್ದೀರಾ? ಪಾಪ ಬೇರೆಯವರು ತಗೋಬೇಕು ತಾನೆ. ಸಾಧನಾ ಚಿಕ್ಕಿ ಬೆಂಡೆಕಾಯಿ ಪಲ್ಯ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದೇನೋ ಪುಡಿ ಹಾಕ್ತಾರೆ ಅದ್ ಕಲ್ತ್ಕೋಬೇಕು ಹೇಗ್ ಮಾಡೋದು ಅಂತ. ರೀ, ಹಿಂಗ್ ಮುರಿದ್ರೆ ವೇಸ್ಟ್ ಆಗಲ್ವಾ? ನೀವೇ ತಾನೇ ಯಾವಾಗಲೂ ಹೇಳೋದು ವೇಸ್ಟ್ ಮಾಡಬಾರ್ದು ಅಂತ. ಈಗ ನೀವೇ ಮುರಿದು ವೇಸ್ಟ್ ಮಾಡ್ತಾ ಇದ್ದೀರಾ. ಬೆಂಡೆಕಾಯಿ ಹೀಗೆ ತಗೊಳ್ಳೋದು ರಾಮ್. ಜಗತ್ತಲ್ಲಿ ಯಾವ್ದೇ ಮೂಲೆಗೆ ಹೋಗಿ ಇದೇ ತರ ತಗೋತಾರೆ. ಬಲ್ತಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಓ, ಹಾಗಲ್ಲ ಇದೆಯಾ? ಮುರೀರಿ. ಶ್ವೇತಾ ಮತ್ತೆ ಸೀನು ಮನೆಗೆ ತಂದು ಕೊಡ್ತಾರಲ್ಲ, ಅದಕ್ಕೆ ನೀವು ಹೀಗಾಗಿರೋದು. ಪೆದ್ದು ರಾಮ್. ಹಲೋ, ನಾನೇನು ದಡ್ಡ ಅಲ್ಲ, ನನಗೂ ತರಕಾರಿ ಶಾಪಿಂಗ್ ಮಾಡಕ್ ಬರುತ್ತೆ. ಹೌದಾ? ಹಾ, ನೋಡಿ ಬೇಕಾದ್ರೆ ಹೆಂಗ್ ಶಾಪಿಂಗ್ ಮಾಡ್ತೀನಿ ಅಂತ. ಏನು ಬೇಕು ನಿಮಗೆ ಗೊತ್ತಲ್ಲ. ಓಕೆ,
ಏನ್ ಮಾಡ್ತಿದ್ದೀರಾ? ಬೆಳೆದಿದ್ಯೋ ಇಲ್ವೋ ಅಂತ ನೋಡ್ತಾ ಇದ್ದೀನಿ. ಹಂಗ್ ಮುರ್ದ್ ನೋಡ್ಬಾರ್ದು, ನೋಡಿದ್ರೆ ಗೊತ್ತಾಗತ್ತೆ. ಅದೇ ನೋಡಿದ್ರೆ ಗೊತ್ತಾಗುತ್ತೆ. ಇರ್ಬೇಕು. ನಾನು ತಗೋತೀನಿ ನೋಡಿ ಇವಾಗ. ಶಾಲಿನಿ ಅವ್ರಿಗೆ ನನ್ನ ಕೈಯಾರೆ ನಾನು ತರಕಾರಿ ಸೊಪ್ಪು ಕಾಳೆಲ್ಲ ಹಾಕ್ಬಿಟ್ಟು ಅಡುಗೆ ಮಾಡ್ಕೊಡ್ತೀನಿ, ತುಂಬ ರುಚಿಯಾಗಿರುತ್ತೆ. ಅದೇನೋ ಡಯಟ್ ಫುಡ್ ಹೇಳಿದ್ರಪ್ಪ, ಆಮಂಡ್ ಚಪಾತಿ, ರೋಲ್ಡ್ ಓಟ್ಸ್, ಪೀಟಾ ಬ್ರೆಡ್ ಅಂತೆ. ಕೇಳೋಕ್ಕೆ ಒಂಥರ ವಿಚಿತ್ರವಾಗಿದೆ ತಾನೆ. ಡಯಟ್ ಮಾಡ್ತೀನಿ ಅಂತ ಸಪ್ಪೆ ಊಟ ತಿನ್ನಬಾರ್ದು. ಈ ತರಕಾರಿ ಕಾಳು ಸೊಪ್ಪಲ್ಲಿ ಎಷ್ಟು ವೈಟಮಿನ್ಸ್ ಇದೆ ಗೊತ್ತಾ, ಹಾಗೆ ರುಚಿನೂ ಚೆನ್ನಾಗಿರುತ್ತೆ. ಅದು ನಿಜ ಸೀತಾ. ಅದರಲ್ಲೂ ನೀವು ನಿಮ್ಮ ಕೈಯಾರೆ ಮಾಡೋ ಅಡುಗೆ ಏನಾದರೂ ಶಾಲಿನಿ ಅವ್ರು ತಿಂದರೆ ಮುಗೀತು ಕತೆ. ಶಿ ಬಿ ಥ್ಯಾಂಕ್ಫುಲ್ ಟು ಯು. ತರಕಾರಿ ಎಲ್ಲ ತೊಗೊಂಡ್ಮೇಲೆ ಜೋಳದ ಹಿಟ್ಟು ರಾಗಿ ಹಿಟ್ಟು ತೊಗೋಬೇಕು, ಮನೇಲಿ ಖಾಲಿ ಆಗಿದೆ. ಆಮೇಲೆ ಶಾಲಿ ಅವ್ರು ಹೇಳಿದ್ರಲ್ಲ ಅದೇನೋ ಡಯಟ್ ಫುಡ್ಡು, ಅದನ್ನು ತೊಗೊಂಡು ಹೋಗೋಣ. ನಾನು ಮಾಡಿದ ಅಡುಗೆ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ. ಓಕೆ ಬಾಸ್. ಏನಾದರೂ ಎಮರ್ಜೆನ್ಸಿನಾ? ಆಗ್ಲಿಂದ ಫೋನ್ ಚೆಕ್ ಮಾಡ್ತಿದ್ದೀರಾ? ಆಫೀಸ್ ಕೆಲಸನಾ? ಏನಿಲ್ಲ, ಕಾಂಟ್ರಾಕ್ಟ್ ಪೇಪರ್ ಸಿಗ್ತಾ ಅಥವಾ ಇಲ್ವಾ ಅಂತ ಏನಾದ್ರು ಮೆಸೇಜ್ ಬಂದಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಸಿಕ್ತಂತ? ನೋ ಅಪ್ಡೇಟ್ ಸೀತಾ. ಅವರು ಚಾಂದಿನಿ ಮನೆಗೆ ಹೋಗೋ ತನಕ ನಾವು ವೇಟ್ ಮಾಡಲೇಬೇಕು. ಆದರೂ ಸೀತಾ, ತಮ್ಮ ಮಗು ಬದುಕಿದೆ ಅಂತ ಗೊತ್ತಿದ ಮೇಲೂ ಅದು ಹೇಗೆ ಅವರಿಬ್ರು ಆರಾಮಾಗಿದ್ದಾರೋ. ಈಗ ನೋಡಿ, ನನಗಂತೂ ಸಿಹಿ ನಮ್ಮಿಂದ ಒಂದು ಕ್ಷಣ ದೂರ ಆಗ್ತಾಳೆ ಅಂದರೆ ಅದನ್ನ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ನನಗೆ. ಇಮ್ಯಾಜಿನ್ ಯಾಕೆ ಮಾಡ್ಕೋಬೇಕು ರಾಮ್? ಸಿಹಿ ನಮ್ಮಿಂದ ಯಾವತ್ತೂ ದೂರ ಆಗೋದಿಲ್ಲ. ಅದೇ ರೀತಿ ಶ್ಯಾಮಿಂದ ದೂರ ಆಗಿರೋ ಅವ್ರ ಮಗು ಆದಷ್ಟು ಬೇಗ ಅವ್ರಿಗೆ ಸಿಗುತ್ತೆ. ನೀವು ರಿಲ್ಯಾಕ್ಸ್ಡ್ ಆಗಿರಿ. ಐ ಹೋಪ್ ಸೊ ಸೀತಾ.